ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಲ್ಲೋ ಬೋರ್ಡ್ ಇರ್ತಕ್ಕಂಥ ವಾಹನವನ್ನು ಖರೀದಿ ಮಾಡಲು, ಅದು ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಗೂಡ್ಸ್ ಗಾಡಿ ಆಗಿರ್ಬೋದು, ಅಥವಾ ಟಾಟಾ ಇಸಿ ಆಗಿರ್ಬೋದು, ಈ ರೀತಿ ಎಲ್ಲೋ ಬೋರ್ಡ್ ಇರ್ತಕ್ಕಂಥ ವಾಹನವನ್ನು ಖರೀದಿ ಮಾಡಲು ನಿಮಗೆ ಲೋನ್ ಸಹ ಸಿಗುತ್ತೆ, ಅದೇ ರೀತಿ ಸಬ್ಸಿಡಿ ಸಹ ಸಿಗುತ್ತೆ. ಸೊ ಎಷ್ಟು ಸಬ್ಸಿಡಿ ಸಿಗುತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಗಳೇನು, ಯಾವತ್ತು ಕೊನೆ ದಿನಾಂಕ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಒತ್ತಿ, ಮತ್ತೆ ಇನ್ನೊಂದ್ಸರಿ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ. ಸೊ ಇದರಲ್ಲಿ ಉದಾಹರಣೆಗೆ ನೀವು ಒಂದು ವಾಹನವನ್ನು ಕೊಂಡ್ಕೊಳ್ಳೋದಕ್ಕೆ 100 ರೂಪಾಯಿ ಆದರೆ ಅದರಲ್ಲಿ 75% ನಿಮಗೆ ಸಬ್ಸಿಡಿ ಇರುತ್ತೆ. ಗರಿಷ್ಠ 4 ಲಕ್ಷದವರೆಗೆ ಸಬ್ಸಿಡಿ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಒಂದು ವಾಹನ 5 ಲಕ್ಷ ಆದರೆ ಅದರಲ್ಲಿ 75% ನಿಮಗೆ ಸಬ್ಸಿಡಿ ಇರುತ್ತೆ. ಇನ್ನು 25% ಮಾತ್ರ ನೀವು ನಿಗಮಕ್ಕೆ ಕಟ್ಟಬೇಕಾಗುತ್ತೆ. ಆ ರೀತಿಯಾಗಿ ಗರಿಷ್ಠ 4 ಲಕ್ಷದವರೆಗೆ ನಿಮಗೆ ಒಂದು ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು, ಯಾವ ಯಾವ ದಾಖಲಾತಿಗಳು ಬೇಕು, ಎಲ್ಲಿ ಅರ್ಜಿಯನ್ನು ಹಾಕಬೇಕಪ್ಪ ಅಂತ ಅಂದರೆ, ಈ ಒಂದು ಯೋಜನೆಗೆ ಪರಿಶಿಷ್ಟ ಜಾತಿ ನಂತರ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ಅವರು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಅರ್ಜಿದಾರರ ವಯಸ್ಸು ಬಂದ್ಬಿಟ್ಟು 21ರಿಂದ 50 ವರ್ಷ ಒಳಗಡೆ ಇರಬೇಕಾಗುತ್ತೆ. ಇನ್ನು ಅವರ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆದಾಯ ಎಷ್ಟಿರಬೇಕಪ್ಪ ಅಂತ ಅಂದರೆ, ಗ್ರಾಮೀಣ ಭಾಗದಲ್ಲಾದರೆ 1,50,000 ಒಳಗಡೆ ಇರಬೇಕಾಗುತ್ತೆ. ನಗರ ಪ್ರದೇಶದಲ್ಲಾದರೆ 2 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಅವರು ಲಘು ವಾಹನ ಡ್ರೈವಿಂಗ್ ಲೈಸೆನ್ಸನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಇನ್ನು ಕುಟುಂಬದ ಸದಸ್ಯರು ಯಾರೂ ಸಹ ಸರ್ಕಾರಿ ನೌಕರಿ ಆಗಿರಬಾರ್ದು. ಅವರ ಒಂದು ಕುಟುಂಬದಲ್ಲಿ ಅವರ ಒಂದು ರೇಷನ್ ಕಾರ್ಡಲ್ಲಿ ಯಾರೂ ಸಹ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಸ್ನೇಹಿತರೆ. ಇದು ಅರ್ಹತೆಗಳಾಯಿತು. ಈಗ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಯಾವ ಯಾವ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ, ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ನಂತರ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಗರಿಷ್ಠ 4 ಲಕ್ಷದವರೆಗೆ ನಿಮಗೆ ಸಬ್ಸಿಡಿ ಇರುತ್ತೆ. ಇನ್ನು ಉಳಿದಂತಹ ಮೊತ್ತವನ್ನು ನೀವು ಕಟ್ಟಬೇಕಾಗುತ್ತೆ ನಿಗಮಕ್ಕೆ. ಇನ್ನು ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಸೆಲ್ಫ್ ರಿಜಿಸ್ಟರ್ ಮಾಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರದಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 10/10/2024 ಆಗಿರುತ್ತೆ. ಅಷ್ಟರ ಒಳಗಾಗಿ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಯಾವ ಯಾವ ನಿಗಮದವರು ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ, ಉದಾಹರಣೆಗೆ ನೀವು ಆದಿ ಕರ್ನಾಟಕದವರಾಗಿರ್ತೀರಾ, ಅಥವಾ ಆದಿ ಜಾಂಬವದವರಾಗಿರ್ತೀರಾ, ಅಥವಾ ನಾಯಕ ಕ್ಯಾಸ್ಟ್ ಅವರಾಗಿರ್ತೀರಾ. ನಿಮ್ಮ ಕ್ಯಾಸ್ಟ್ ಯಾವ ನಿಗಮಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅರ್ಜಿ ಹಾಕುವಾಗ ಇಂಥ ಕ್ಯಾಸ್ಟ್ ಇಂಥ ನಿಗಮಕ್ಕೆ ಅಂತ ಗೊತ್ತಿದ್ರೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು. ಸೊ ಯಾವ ಯಾವ ನಿಗಮದವರು ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಸಫಾರಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ. ಈ ಒಂದು 6 ನಿಗಮದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ SC STಯಲ್ಲಿ ತುಂಬ ಕ್ಯಾಸ್ಟ್ಗಳು ಬರುತ್ತೆ. ಯಾವ ಕ್ಯಾಸ್ಟ್ ಯಾವ ನಿಗಮಕ್ಕೆ ಗೊತ್ತಿಲ್ಲ ಅಂತ ಅಂದರೆ, ನಾನು ಇಲ್ಲಿ ವಿಡಿಯೋ ಕೊನೆಯಲ್ಲಿ ನನ್ನ ನಂಬರನ್ನು ಕೊಡ್ತೀನಿ. ನೀವು ನಿಗಮದ್ದು ಲೀಸ್ಟ್ ಕಳಿಸಿ ಅಂತ ಅಂದರೆ, ಅದರಲ್ಲಿ ನಿಮ್ಮ ಕ್ಯಾಸ್ಟ್ ಯಾವ ನಿಗಮಕ್ಕೆ ಬಂದಿರುತ್ತೆ ಅಂತಿರುತ್ತೆ, ಅದನ್ನು ನಿಮಗೆ ವಾಟ್ಸಪ್ ಮಾಡ್ತೀನಿ ಸ್ನೇಹಿತರೆ. ಆಗ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ 10/10/2024 ಕೊನೆಯ ದಿನಾಂಕ ಆಗಿರುತ್ತೆ. ಇಷ್ಟು ದಾಖಲಾತಿಗಳೊಂದಿಗೆ ನೀವು ಆದಷ್ಟು ಬೇಗ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿ ನಾವು ಸ್ಯಾಂಕ್ಷನ್ ಮಾಡ್ಕೋಬಹುದು ಅಂತಲೂ ನಾನು ವಿಡಿಯೋವನ್ನು ಹಾಕಿದ್ದೀನಿ. ನೋಡದೇ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.